ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಗಣಿ ಗುತ್ತಿಗೆಯ ಆರೋಪ ಏನು ಕೇಳಿ ಬಂದಿದೆಯಲ್ಲ, ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ನಲ್ಲಿ ಕಾನೂನು ಬಾಹಿರ ಅಂತ ಹೇಳಿ ಪ್ರಸ್ತಾಪ ಆಗಿದೆ ಅನ್ನೋ ಒಂದು ಮಾತುಗಳನ್ನ ಇವತ್ತು ಚಾರ್ಜ್ ಶೀಟ್ನಲ್ಲಿ ಕಾನೂನು ಬಾಹಿರ ಅಂತ ಹೇಳಿ ಪ್ರಸ್ತಾಪ ಆಗಿದೆ. ಅನುಕೂಲ ಮಾಡಿಕೊಡೋದಕ್ಕೆ ಕುಮಾರಸ್ವಾಮಿ ಅನುಮತಿಯನ್ನ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ವಿಚಾರಗಳು ಈಗ ಮುನ್ನೆಲೆಗೆ ಬರ್ತಾ ಇವೆ. ಸಾಯಿ ವೆಂಕಟೇಶ್ವರ ಮಿನರಲ್ಸ್ SSVM ಅನ್ನುವಂಥ ಒಂದು ಕಂಪನಿ ಏನಿದೆಯಲ್ಲ, ಬಳ್ಳಾರಿಯ ಸಂಡೂರಿನಲ್ಲಿರುವಂತಹ ಒಂದು ಕಂಪನಿ, ಈ SSVM ಕಂಪನಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ. 2007ರಲ್ಲಿ ಕುಮಾರಸ್ವಾಮಿ ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಅನುಮತಿಯನ್ನು ಕೊಟ್ಟಿದ್ದು. ಸುಮಾರು 550 ಹೆಕ್ಟೇರ್ ಭೂಮಿ ನಿಯಮ ಉಲ್ಲಂಘಿಸಿ ಲೈಸೆನ್ಸ್ ಅನ್ನು ಅವರಿಗೆ ಕೊಡಲಾಗಿತ್ತು, ಗುತ್ತಿಗೆಗೆ ಅನುಮತಿ ಕೊಡಲಾಗಿತ್ತು ಅನ್ನುವಂಥ ಒಂದು ಆರೋಪ ಬಂದಿದೆ. ನಿಯಮ ಉಲ್ಲಂಘಿಸಿ ಮಂಜೂರು ಮಾಡಿರುವಂಥ ಒಂದು ಆರೋಪ ಇರೋದು. 2011ರಲ್ಲಿ ಲೋಕಾಯುಕ್ತ ರಿಪೋರ್ಟ್ನಲ್ಲೂ ಕೂಡ ಉಲ್ಲಂಘನೆ ಬಗ್ಗೆ ವರದಿಯನ್ನು ನೀಡಿದ್ರು. ಸೊ ಹಾಗಾಗಿ ಈಗ ಮತ್ತೊಮ್ಮೆ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಪ್ರಾಸಿಕ್ಯೂಟ್ ಮಾಡಬೇಕು, ಅಂದ್ರೆ ವಿಚಾರಣೆಗೆ ಒಳಪಡಿಸಬೇಕು, ಅವರ ವಿರುದ್ಧವೂ ಕೂಡ ತನಿಖೆ ಆಗಬೇಕು ಅನ್ನೋದ್ರ ಬಗ್ಗೆ ಲೋಕಾಯುಕ್ತ ಪೊಲೀಸರು ರಾಜ್ಯಪಾಲರಿಗೆ ಒಂದು ಅನುಮತಿಯನ್ನ ಕೋರಿದ್ರು. ಈಗ ಮತ್ತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗುತ್ತಾ? ಹಾಗಾದ್ರೆ ರಾಜ್ಯಪಾಲರ ಅನುಮತಿಯನ್ನ ಮತ್ತೆ ಈಗ SIT ಮುಖ್ಯಸ್ಥರು ಇನ್ನೂ ಸರಿ ಕೇಳಿದ್ದಾರೆ. ಮತ್ತೊಮ್ಮೆ ವರದಿ ನೀಡಿ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಈಗ ನಿರ್ಧರಿಸಿದ್ದಾರೆ. ಜುಲೈ 29ನೇ ತಾರೀಕು ರಾಜ್ಯಪಾಲರಿಂದ SIT ಮುಖ್ಯಸ್ಥರಿಗೆ ಒಂದು ಪತ್ರ ಹೋಗಿದೆ. ಕೆಲ ಸ್ಪಷ್ಟನೆ ನೀಡುವಂತೆ ರಾಜ್ಯಪಾಲರು ಮತ್ತೆ ರಾಜ್ಯಪಾಲರ ಕಚೇರಿಯಿಂದ ಪುನಃ ಪತ್ರ ಹೋಗಿದೆ. ರಾಜ್ಯಪಾಲರು ಕೇಳಿದಂತಹ ಸ್ಪಷ್ಟನೆಗಳಿಗೆ ನಿನ್ನೆ SIT ಉತ್ತರವನ್ನು ಕೊಟ್ಟಿದೆ. ಮತ್ತೊಮ್ಮೆ ವರದಿ ನೀಡಿ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಇನ್ನು ಕೇಂದ್ರ ಸಚಿವ HDK ವಿರುದ್ಧ ಗಂಭೀರ ಆರೋಪಗಳಿವೆ. HDK ವಿರುದ್ಧವೂ ಕೂಡ ಲೋಕಾಯುಕ್ತ ಪ್ರಾಸಿಕ್ಯೂಷನ್ ಕೇಳಿದೆ ಅನ್ನುವಂಥ ಒಂದು ಮಾತುಗಳನ್ನ ಪೊನ್ನಣ್ಣ ಅವರು ಕೂಡ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯರ ಕಾನೂನು ಸಲಹೆಗಾರರಾಗಿರುವಂತಹ ಪೊನ್ನಣ್ಣ ಈ ಹೇಳಿಕೆ ಕೊಟ್ಟಿರೋದು. ಚಾರ್ಜ್ ಶೀಟ್ನಲ್ಲಿ ಕಾನೂನು ಬಾಹಿರ ಅಂತ ಹೇಳಿ ಈಗಾಗಲೇ ಪ್ರಸ್ತಾಪವಾಗಿದೆ. ಚಾರ್ಜ್ ಶೀಟ್ನಲ್ಲಿ ಭ್ರಷ್ಟಾಚಾರ ನಡೆಸಿರುವ ಬಗ್ಗೆ ಆರೋಪ ಇದೆ ಅಂತ ಹೇಳಿ ಮಾತಾಡಿದ್ರು. ಕೋರ್ಟ್ನವರು ಸಮಾಜ ಪರಿವರ್ತನ್ ಕೇಸ್ನಲ್ಲಿ ಗಂಭೀರವಾದಂಥ ಆರೋಪಗಳಿದೆ, ಮೈನಿಂಗ್ ದುರ್ವ್ಯವಹಾರ ಆಗಿದೆ, ಗಂಭೀರ ಆರೋಪಗಳಿದೆ. ದಯವಿಟ್ಟು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚಿಸಿ ತನಿಖೆಗೆ ಒಳಗೊಳಿಸಿ ಅಂತ ಹೇಳಿದ್ದಾರೆ. ದಟ್ ಈಸ್ ದ ಆರ್ಡರ್ ಇನ್ 2017. 3 ತಿಂಗಳ ಒಳಗಡೆ ವರದಿ ಸಲ್ಲಿಸಿ ಅಂತ ಹೇಳಿದ್ದಾರೆ. SIT ಅನ್ನ ಲೋಕಾಯುಕ್ತ ಮಾಡಿದ್ದಾರೆ. ಲೋಕಾಯುಕ್ತ ಪೊಲೀಸ್ನಲ್ಲಿ ಒಬ್ಬ IG ರ್ಯಾಂಕ್ ಆಫೀಸರ್ ಈಸ್ ಹೆಡಿಂಗ್ ದ SIT. ಅವರು ತನಿಖೆ ಮಾಡಿ ಇವ್ರ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ. ಚಾರ್ಜ್ ಶೀಟ್ ಆಧಾರದ ಮೇಲೆ ನಮಗೆ ಅಭಿಯೋಜನೆ ಕೊಡಿ, ಸೆಕ್ಷನ್ 19 ಸ್ಯಾಂಕ್ಷನ್ ಕೊಡಿ ಅಂತ ಕೇಳಿದ್ದಾರೆ. ಅದನ್ನು ಕೊಟ್ಟಿಲ್ಲ ಇವ್ರು ರಾಜ್ಯಪಾಲರು. ಇವ್ರು ರಾಜ್ಯಪಾಲರು ಯಾಕೆ ಕೊಟ್ಟಿಲ್ಲ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ರಾಜ್ಯಪಾಲರು ಯಾಕೆ ಕೊಟ್ಟಿಲ್ಲ ಅಂತ ನಿಮಗೆ ಗೊತ್ತಿದೆ. ಇದನ್ನು ತಿರ್ಚಿಬಿಟ್ಟು 2017 ಆದೇಶನ ಓದ್ತಾ ಇದ್ದಾರೆ ಅವರು. ಅದೆಲ್ಲ ಪ್ರಶ್ನೆ. ಸುಪ್ರೀಂ ಕೋರ್ಟ್ಗೆ ಯಾಕೆ ಹೋಗ್ತಾರೆ? ಸರ್ಕಾರ ನೋಡಿ, ಸರ್ಕಾರದ ಮಧ್ಯೆ ಅಲ್ಲ ಇದಿರೋದು. ತನಿಖಾ ಸಂಸ್ಥೆ ಲೋಕಾಯುಕ್ತ, ಇಟ್ಸ್ ಅನ್ ಇಂಡಿಪೆಂಡೆಂಟ್ ಬಾಡಿ. ಅವರ ಪೊಲೀಸ್ ತನಿಖೆ ಮಾಡಿ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಚಾರ್ಜ್ ಶೀಟಲ್ಲಿ ಏನು ಹೇಳ್ತಾರೆ ಅಂದರೆ, ಈ ಮೈನಿಂಗ್ ಲೀಸ್ ಕೊಡಿ ಅಂತ ರೆಕಮೆಂಡ್ ಮಾಡಿದ್ದಾರೆ ವಿನೋದ್ ಗೋಯಲ್ಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ. ಈ ರೆಕಮೆಂಡೇಶನ್ ಕಾನೂನು ಬಾಹಿರವಾಗಿದೆ, ಇದರಲ್ಲಿ ಎಲ್ಲ ರೀತಿಯಾದಂಥ ಕರಪ್ಷನ್ ಆ್ಯಕ್ಟ್ ಇದೆ ಅಂತೇಳಿ ಚಾರ್ಜ್ ಶೀಟಲ್ಲಿ ಅವ್ರು ಹೇಳಿದ್ದಾರೆ. ತನಿಖೆ ಮಾಡಿರೋರು ನಾವು ಹೇಳ್ತಾ ಇರೋದಲ್ಲ. ಅದನ್ನ ಇಟ್ಕೊಂಡು ಅವ್ರು ಏನೆಲ್ಲ ಮಾತಾಡ್ತಾ ಇದ್ರೆ ಒಬ್ಬ ಚಾರ್ಜ್ ಶೀಟ್ ಇರೋರು ಮಂತ್ರಿಯಾಗಿ ಮುಂದುವರಿಬೋದಾ? ಇವಾಗ ಮತ್ತಷ್ಟು ಮಾಹಿತಿ ಪಡೆಯೋಣ. ನಾವು ಪ್ರತಿನಿಧಿ ಕಿರಣ್ ಈಗ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಕಿರಣ್, ಈ ಒಂದು ಪ್ರಕರಣ ಈಗ ಈ ಹಿಂದೆನೇ ಅನುಮತಿಯನ್ನು ಕೊಡಿ ಅಂತ ಹೇಳಿ ಪತ್ರ ಬರೆದಿದ್ರು. ಈಗ ಮತ್ತೊಮ್ಮೆ ಈಗ ಡಿಟೇಲ್ಡ್ ಒಂದು ವರದಿಯನ್ನು ನೀಡಿ ಮತ್ತೆ ಅನುಮತಿಯನ್ನು ಕೋರ್ತಾ ಇದ್ದಾರೆ. ಬಟ್ ಈಗಿರುವಂಥ ಒಂದು ಪ್ರಶ್ನೆ, ಆಗ ಕುಮಾರಸ್ವಾಮಿ ಅವರು CM ಆಗಿದ್ರು ನಿಜ, ಬಟ್ ಈಗ ಎಕ್ಸ್ ಜೊತೆಗೆ ಸೆಂಟ್ರಲ್ ಮಿನಿಸ್ಟರ್. ಸೊ ಈಗ ಹೇಗೆ ಈ ಒಂದು ಪ್ರಕರಣದಲ್ಲಿ ರಾಜ್ಯಪಾಲರ ಅನುಮತಿ ಎಷ್ಟು ಮುಖ್ಯವಾಗುತ್ತೆ? ಏನು ಪ್ರಕರಣ ಇದು? ಸೊ ಇದೆಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಹಾಗಾದ್ರೆ ಕಿರಣ್? ರೆಹಮಾನ್, 2007ನಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿಗಳಾದಾಗ ಏನು ಸಾಯಿ ವೆಂಕಟೇಶ್ವರ ಏನು ಒಂದು ಮೈನಿಂಗ್ ಕಂಪ್ನಿಗೆ ಸಂಬಂಧಪಟ್ಟಂತೆ 550 ಎಕರೆ ಅಂದರೆ ಗಣಿಗಾರಿಕೆ ಮಾಡೋಕ್ಕೆ ನಿಯಮ ಉಲ್ಲಂಘನೆ ಮಾಡಿ ಅವ್ರಿಗೆ ಅನುಮತಿ ಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪ ಅವ್ರಿಗೆ ಕೇಳಿ ಬಂದಿತ್ತು. ಇದನ್ನು ಈಗ ಸಂಬಂಧಪಟ್ಟಂತೆ 2011ನಲ್ಲಿ ಸಂತೋಷ್ ಹೆಗ್ಡೆ ಅವರು ಒಂದು ಲೋಕಾಯುಕ್ತದ ರಿಪೋರ್ಟ್ ಏನು ಕೊಡ್ತಾರೆ ಮೈನಿಂಗ್ ಸಂಬಂಧಪಟ್ಟಂತೆ ಒಂದು ರಿಪೋರ್ಟಲ್ಲಿ, ಆ ರಿಪೋರ್ಟಲ್ಲೂ ಕೂಡ ಈ ಒಂದು ಚಾಪ್ಟರಲ್ಲಿ ಉಲ್ಲೇಖ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಅವತ್ತು ಈ ಗಣಿಗಾರಿಕೆ ಏನು ರಿಪೋರ್ಟ್ ಲೋಕಾಯುಕ್ತರ ಸಂತೋಷ್ ಹೆಗ್ಡೆ ಅವರು ಕೊಟ್ಟಂತ ರಿಪೋರ್ಟ್ ಮೇಲೆ ಒಂದು ತನಿಖೆ ಮಾಡೋಕೆ SIT ರಚನೆ ಮಾಡುತ್ತೆ. SIT ಅವರು ಕೂಡ ಇದಕ್ಕೆ ಬಗ್ಗೆ ಸುದೀರ್ಘವಾಗಿ ತನಿಖೆ ಮಾಡ್ತಾರೆ.
ತನಿಖೆ ಮಾಡಿ ನಂತರ ಕಳೆದ ವರ್ಷ ಅಂದರೆ ನವೆಂಬರ್ 21ನೇ ತಾರೀಕು ಗವರ್ನರ್ಗೆ ಪ್ರಾಸಿಕ್ಯೂಷನ್ ಮಾಡಬೇಕಾಗಿದೆ. ಹಾಗಾಗಿ ಕುಮಾರಸ್ವಾಮಿ ವಿರುದ್ಧ ನೀವು ಅನುಮತಿ ಬೇಕು ಅಂತ ಕೇಳಿರ್ತಾರೆ. ಇದೇ ಸಂಬಂಧಪಟ್ಟಂತೆ ಗವರ್ನರು ಕಳೆದ ಅಂದರೆ ಜುಲೈ 29 ಅಂದರೆ ಈಗ 3 ತಿಂಗಳ ಹಿಂದೆ ಮತ್ತೆ SIT ಅವರಿಗೆ ಮುಖ್ಯಸ್ಥರಿಗೆ ಒಂದು ಪತ್ರ ಬರೀತಾರೆ. ಕೆಲವೊಂದು ಸ್ಪಷ್ಟನೆಗಳನ್ನ ಕೇಳಿರ್ತಾರೆ. ಈ ಸಂಬಂಧಪಟ್ಟಂತೆ ಅನುಮತಿ ಕೊಡೋ ಮುಂಚೆ ನನಗೊಂದಷ್ಟು ಸ್ಪಷ್ಟನೆಗಳು ಬೇಕು ಅನ್ನೋದು ಮತ್ತೆ ವಾಪಸ್ ಕಳಿಸಿರ್ತಾರೆ. ಈಗ ನಿನ್ನೆ SIT ಮುಖ್ಯಸ್ಥರು ಮತ್ತೆ ಅದನ್ನು ಕೆಲವೊಂದಷ್ಟು ಸ್ಪಷ್ಟನೆಗಳನ್ನು ಕೊಟ್ಟು ಮತ್ತೊಮ್ಮೆ ಅನುಮತಿ ಕೊಡಿ, ನೀವು ಚಾರ್ಜ್ ಶೀಟನ್ನು ನಾವು ದಾಖಲು ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಅನುಮತಿ ಬೇಕು ಅಂತ ಮತ್ತೊಮ್ಮೆ ಗವರ್ನರ್ಗೆ ನಿನ್ನೆ ಸಂಜೆ ಕಳಿಸ್ಕೊಟ್ಟಿದ್ದಾರೆ. ಈ ಸಂಬಂಧಪಟ್ಟಂತೆ ಗವರ್ನರ್ ಮುಂದಿನ ನಡೆ ಏನಿರುತ್ತೆ ಅನ್ನೋದು ಒಂದು ಕಡೆ ನೋಡಬೇಕಾಗಿದೆ. ಇನ್ನೊಂದು ಕಡೆ ಈಗ ಸಂಬಂಧಪಟ್ಟಂತೆ ಏನೇನು ಈ ಒಂದು ಅಂದರೆ ಈ 550 ಎಕರೆ ಏನು ಬಳ್ಳಾರಿಯ ಸಂಡೂರಿನಲ್ಲಿ ಗಣಿಗಾರಿಕೆ ಮಾಡೋಕ್ಕೆ ನಿಯಮನ ಗಾಳಿಗೆ ತೂರಿಗೆ ಸಂಬಂಧಪಟ್ಟಂತೆ ಗಣಿ ಮತ್ತು ಭೂವಿಜ್ಞಾನ ಕಾಯ್ದೆ ಅಡಿ ಇಲ್ಲಿ ಕೂಡ ಕೆಲವೊಂದು ಉಲ್ಲಂಘನೆಗಳು ಆಗಿದೆ ಅನ್ನೋ ಒಂದು ಆರೋಪಗಳಿದೆ. ಈ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡಿರುವಂಥದ್ದು ಎಲ್ಲ ರೀತಿಯ ತನಿಖೆಯನ್ನು ಮಾಡಿದ್ದಾರೆ. ಈ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ಗೆ ಎಲ್ಲ ರೀತಿಯ ರೆಡಿ ಇದೆ. ಈಗ ಕುಮಾರಸ್ವಾಮಿ ವಿರುದ್ಧ ಕೆಲ ಅನುಮತಿ ಅಂದರೆ ಪ್ರಾಸಿಕ್ಯೂಷನ್ ಮಾಡೋಕ್ಕೆ ಅನುಮತಿ ಬೇಕಾದ್ರಿಂದ ಮತ್ತೊಮ್ಮೆ ನಿನ್ನೆ ಸಂಜೆ ಮತ್ತೊಮ್ಮೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳೋಕ್ಕೋಸ್ಕರ ಈಗ ಗವರ್ನರ್ಗೆ ಈ ಒಂದು ಸಂಬಂಧಪಟ್ಟಂತೆ ವರದಿಯನ್ನು ಕೊಟ್ಟಿದ್ದಾರೆ. ರೆಹಮಾನ್. ಥ್ಯಾಂಕ್ ಯು ಕಿರಣ್.